ನಾನು ದೋಸ್ತ ಸಮಸ್ಯೆ ಕೇಳ್ತಿದ್ದೀನಿ ಕೂಡ ಯಾವ್ದೋ ಯಾಕಂತೀಯೋ ನೋಡು, ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮೊದಲು ಈ ರೋಲ್ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ ಆಗುತ್ತಾ ಅಂತ ನಾನು ಕೇಳಿ ಅಲ್ಲ ಒಂದ್ ನಿಮಿಷ. ಅದನ್ನ ನಾನ್ ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡು ರೋಲನ್ನು ಪ್ಲೇ ಮಾಡೋಕ್ಕಲ್ಲ, ಒಂದೊಂದು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವ್ರ ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವ್ರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವ್ರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು. ಆಯ್ತು ಕೂಡ ನಾನು ದೋಸ್ತ ಸಮಸ್ಯೆ ಕೇಳ್ತಿದ್ದೀನಿ ಕೂಡ ಯಾವ್ದೋ ಯಾಕಂತೀಯೋ ನೋಡು, ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮೊದಲು ಈ ರೋಲ್ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ ಆಗುತ್ತಾ ಅಂತ ನಾನು ಕೇಳಿ ಅಲ್ಲ ಒಂದ್ ನಿಮಿಷ. ಅದನ್ನ ನಾನ್ ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡು ರೋಲನ್ನು ಪ್ಲೇ ಮಾಡೋಕ್ಕಲ್ಲ, ಒಂದೊಂದು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವ್ರ ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವ್ರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವ್ರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು. ಆಯ್ತು ಕೂಡ ನಾನು ದೋಸ್ತ ಸಮಸ್ಯೆ ಕೇಳ್ತಿದ್ದೀನಿ ಕೂಡ ಯಾವ್ದೋ ಯಾಕಂತೀಯೋ ನೋಡು, ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮೊದಲು ಈ ರೋಲ್ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗುತ್ತಾ, ಈ ಚಾಲೆಂಜಸ್ ಎದುರಿಸಕ್ ಆಗುತ್ತಾ ಅಂತ ನಾನು ಕೇಳಿ ಅಲ್ಲ ಒಂದ್ ನಿಮಿಷ. ಅದನ್ನ ನಾನ್ ಯಾರಿಗೂ ಟಾಂಗ್ ಕೊಟ್ಟೆ, ಇನ್ ಮಾಡಿದೆ, ಚುಚ್ಚಿದೆ ಇದೆಲ್ಲ ಹೇಳಕ್ ಹೋಗ್ಬಿಡಿ. ನಾನು ವಿಚಾರ ಹೇಳಿದ್ದು ಈ ರೋಲಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಒಂದೇ ಒಂದು ಪ್ರಶ್ನೆ. ಅವಾಗ ನೀವು ಜನತಾ ಪ್ರತಿನಿಧಿಯಾಗಿ ಮತ್ತು ರಾಜನಾಗಿ ಎರಡು ರೋಲನ್ನು ಪ್ಲೇ ಮಾಡೋಕ್ಕಲ್ಲ, ಒಂದೊಂದು ಪ್ಲೇ ಮಾಡಬೇಕಾಗುತ್ತೆ. ಗುರುರಾಜ್ ಅವ್ರ ಪ್ರಶ್ನೆ ಅದನ್ನು ಕೇಳಿದ್ರು ಅಂತ ಅಷ್ಟೇ ಕೇಳಿದ್ದು. ಅದನ್ನು ನೀವು ಯಾರು ಅನ್ಯತಾ ಭಾವಿಸ್ಬೇಡಿ. ಆನಂತರ ಅವ್ರಿಗೆ ಟಿಕೆಟ್ ಅನೌನ್ಸ್ ಆದ ನಂತರ ನಾನೇ ಅವ್ರಿಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೆ ಪಕ್ಷ ನನಗೆ ತಾಯಿ ಇದ್ದಂಗೆ. ಹಾಗಾದ್ರೆ ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಕದವ್ರಿಗೂ ದ್ರೋಹ ಮಾಡಲ್ಲ. ನಾನು ಪಕ್ಷದ ಲಾಯಲ್ ಸೋಲ್ಜರು. ಹಾಗಾಗಿ ಈಗ ಅದೇ ಪ್ರಶ್ನೆನ ಪುನರಾವರ್ತನೆ ಮಾಡೋದು ಬೇಡ ಅಂತ ಅಷ್ಟೇ ಕೇಳ್ಬೋದು.